ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಾಂಗ್ಲಾದೇಶಕ್ಕೆ ಸರಿಯಾದ ಬಿಸಿ ಮುಟ್ಟಿಸಿದ ಭಾರತ. ಏನು ಭಾರತವನ್ನು ಎದುರು ಹಾಕ್ಕೊಂಡು ಕಾಲು ಕೆರ್ಕೊಂಡು ಪದೇ ಪದೇ ಸಮಸ್ಯೆಯನ್ನು ತಂದಿಡೋ ಲಕ್ಷಣ ತೋರಿಸ್ತಾ ಇದೆ ಮಧ್ಯಂತರ ಸರ್ಕಾರ. ಅಲ್ಲಿ ಶೇಖ್ ಹಸೀನಾ ಇಳಿಸಿದ ಬಳಿಕ ಬಂದಿರುವಂಥ ಸರ್ಕಾರ ಸರಿಯಾಗಿ ಶಾಕ್ ಕೊಡ್ತಾ ಇದೆ ಈಗ ಭಾರತ. ಯಾವ ರೀತಿ ಹಾಗಾದರೆ ಇಸ್ಕಾನ್ನ ಸನ್ಯಾಸಿಗಳನ್ನು ಟಾರ್ಗೆಟ್ ಮಾಡ್ಕೊಂಡಿರೋದು, ಅಲ್ಲಿ ಒಬ್ಬರು ನಾಪತ್ತೆಯಾಗಿರೋದು, ಹಿಂದೂ ಧರ್ಮೀಯರ ಮೇಲೆ, ಸನಾತನ ಧರ್ಮದ ಮೇಲೆ ದೊಡ್ಡ ಮಟ್ಟದ ದಾಳಿ ಆಗ್ತಿರೋದನ್ನು ಖಂಡಿಸಿದ್ದು ಈಗ RSS ಕೂಡ ಇದನ್ನು ಬಹಳ ಗಂಭೀರವಾಗಿ ತಗೊಂಡಿದೆ. ಭಾರತ ಬಾಂಗ್ಲಾಗೆ ಸರಿಯಾದಂಥ ಏಟನ್ನು ಕೊಟ್ಟಿದೆ. ಈಗ ಮೊದಲ ಸ್ಟೆಪ್ ಇದು ಅಷ್ಟೇ ಅಂತ ಏನದು ಡೀಟೇಲ್ಸ್ ಕೊಡ್ತಿದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗಾಗಲೇ ಚಿನ್ಮಯ್ ಕೃಷ್ಣದಾಸ್ ಬಂಧನ ಕೋಲಾಹಲವನ್ನು ಸೃಷ್ಟಿಸಿದೆ. ಅಲ್ಲಿ ಹಿಂದೂಗಳ ಧ್ವನಿಯಾಗಿ ಒಬ್ಬ ನಾಯಕನಾಗಿ ಹೊರಹೊಮ್ಮಿದ್ದಾರೆ ಚಿನ್ಮಯ್ ಕೃಷ್ಣದಾಸ್. ಪ್ರತ್ಯೇಕ ಒಂದು ಹಿಂದೂ ರಾಷ್ಟ್ರವೇ ಆಗಬೇಕು ಅನ್ನೋ ಮಟ್ಟಿಗೆ ಕೋಲಾಹಲ ಸೃಷ್ಟಿಯಾಗಿದೆ. ಅಲ್ಲಿ ಸರ್ಕಾರವೇ ಈ ರೀತಿ ಹಿಂದೂಗಳ ವಿರುದ್ಧದ ದೌರ್ಜನ್ಯಕ್ಕೆ ನೇರವಾಗಿ ಕುಮ್ಮಕ್ಕು ಕೊಡ್ತಿದೆ ಅನ್ನೋ ಆಕ್ರೋಶ ಭುಗಿಲೆತ್ತಿದೆ. ಟ್ರಂಪ್ ಟೀಮಿಂದ ಹಿಡಿದು ಜಗತ್ತಿನಲ್ಲಿ ಬೇರೆ ಬೇರೆ ಕಡೆ ನಿಧಾನಕ್ಕೆ ಈ ಬಗ್ಗೆ ಒಂದು ಅಭಿಪ್ರಾಯ ಮೂಡಿಸೋ ಕೆಲಸವನ್ನು ಭಾರತವು ಮಾಡ್ತಿದೆ. ಬಾಂಗ್ಲಾದಲ್ಲಿ ಏನಾಗ್ತಿದೆ ಅಲ್ಪಸಂಖ್ಯಾತರ ಮೇಲೆ ಅನ್ನೋದ್ರ ಬಗ್ಗೆ ಸಂದೇಶವನ್ನು ರವಾನಿಸ್ತಿದೆ. ಅದು ಒಂದು ಕಡೆ. ಈಗ ನೇರವಾಗಿ ಇಷ್ಟೆಲ್ಲ ಸಂದೇಶ ಕೊಟ್ಟ ಮೇಲೂ ಕೂಡ ನಿನ್ನೆಷ್ಟೇ ಜೈಶಂಕರ್ ಮೋದಿ ಭೇಟಿಯಾದ ಬಳಿಕ ತುಂಬಾ ಸಹನೆಯಿಂದ ಸಂಯಮದಿಂದ ಭಾರತ ಸಂದೇಶವನ್ನು ಕಳಿಸ್ಕೊಡ್ತು. ಬಾಂಗ್ಲಾದಲ್ಲಿರೋ ಯಾವ ಅಲ್ಪಸಂಖ್ಯಾತರಿಗೂ ತೊಂದರೆ ಕೊಡಬೇಡಿ, ಅವರ ಹಕ್ಕುಗಳ ರಕ್ಷಣೆ ಮಾಡಿದರೆ ನಿಮಗೂ ಒಳ್ಳೆಯದು ನಮಗೂ ಒಳ್ಳೆಯದು ಅನ್ನುವಂಥ ಸಂದೇಶ ಕಳಿಸ್ಕೊಟ್ಟಿದ್ದಾಯಿತು. ಆದರೆ ಅದಕ್ಕೆ ಅವರು ಜಗ್ಗುತ್ತಿಲ್ಲ. ಈಗ ಅವರದ್ದೇ ಭಾಷೆಯಲ್ಲಿ ಉತ್ತರ ಕೊಟ್ಟ ಭಾರತ. ನೋಡಿ ಈಗ ಏನಾಗಿದೆ ಅಲ್ಲಿ ಅಂತ ಕೇಳಿದ್ರೆ, ಬಂಧಿತ ಅರ್ಚಕನ ಭೇಟಿಗೆ ತೆರಳಿದ್ದಾಗ ಇನ್ನು ಬೇರೆಯವರನ್ನು ಕೂಡ ಬಂಧಿಸುವಂಥ ಕೆಲಸ ಮಾಡಿದ್ದಾರೆ. ಇಸ್ಕಾನ್ನ ಇನ್ನೊಬ್ಬ ಅರ್ಚಕ ನಾಪತ್ತೆಯಾಗಿ ಆತಂಕ ಸೃಷ್ಟಿಯಾಗಿದೆ. ಅಲ್ಲಿ 3 ಸನ್ಯಾಸಿಗಳನ್ನು ಬಾಂಗ್ಲಾದೇಶ ಪೊಲೀಸರು ಒಟ್ಟು ಬಂಧಿಸಿದ್ದಾರೆ. ಈಗ ಒಬ್ಬರು ನಾಪತ್ತೆಯಾಗಿರೋದು, ಅವ್ರ ಕಥೆ ಏನಾಗಿದೆ, ಜೀವಕ್ಕೇನಾದರೂ ತೊಂದರೆ ಆಗಿದೆ ಅನ್ನೋ ಮಟ್ಟಿಗೆ ಆತಂಕ ಸೃಷ್ಟಿಯಾಗಿರೋದು. ಆದಿನಾಥ್ ಪ್ರಭು, ರಂಗನಾಥ್ ದಾಸ್, ಶ್ಯಾಮದಾಸ್ ಪ್ರಭು ಅನ್ನೋರನ್ನು 3 ಜನರನ್ನು ಬಂಧಿಸಲಾಗಿದೆ. ಚಿನ್ಮಯ್ ಕೃಷ್ಣದಾಸ್ ಅವ್ರನ್ನ ಭೇಟಿ ಮಾಡೋಕೆ ಹೋಗಿದ್ರು, ಅದು ಕಾನೂನಾತ್ಮಕವಾಗಿ ಪರ್ಮಿಷನ್ ತಗೊಂಡೇ ಹೋಗಿದ್ದಾರೆ. ಸುಮ್ಮನೆ ನುಗ್ಗೋಕ್ಕಾಗತ್ತೆ ಅಲ್ಲಿರೋ ಪರಿಸ್ಥಿತಿಗೆ. ಅಷ್ಟಾದರೂ ಕೂಡ ಭೇಟಿ ಮಾಡೋಕೆ ಯಾಕೆ ಹೋದ್ರು, ಅವರೊಬ್ಬರು ಭಯೋತ್ಪಾದಕ ಅನ್ನೋ ರೀತಿಯಲ್ಲಿ ಪಟ್ಟ ಕಟ್ತಿದ್ದಾರಲ್ಲ, ಹಾಗಾಗಿ ಭೇಟಿ ಮಾಡೋಕೆ ಹೋದವರ ವಿರುದ್ಧ ಕ್ರಮ ತಗೊಂಡು ಅವರನ್ನು ಬಂಧಿಸಿದ್ದಾರೆ. ಈಗ ಬಹಳ ಗಂಭೀರ ಸ್ಥಿತಿ ಉಂಟಾಗಿದೆ ಅಲ್ಲಿ ಅಲ್ಪಸಂಖ್ಯಾತರಿಗೆ. ಹಾಗಾಗಿ ಭಾರತ ಕೊಟ್ಟಿರುವಂಥ ತಿರುಗೇಟು ಹೇಗಿದೆ ನೋಡಿ. ಭಾರತದಲ್ಲಿ ಬಾಂಗ್ಲಾದೇಶಿಯರಿದ್ದಾರಲ್ವ ದೊಡ್ಡ ಸಂಖ್ಯೆಯಲ್ಲಿ, ಅವ್ರಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನೇ ಕೊಡಲ್ಲ ಅಂತ ಈಗ ಒಂದೊಂದೇ ಆಸ್ಪತ್ರೆಗಳು ನಿರ್ಧಾರವನ್ನು ತಗೊಳ್ತಾ ಇರೋದು. ಬಾಂಗ್ಲಾ ಜನ ಜಾಸ್ತಿ ಇರೋದು ಕೋಲ್ಕತ್ತಾ, ತ್ರಿಪುರಾದಲ್ಲಿ, ಇಲ್ಲೆಲ್ಲ ಆಸ್ಪತ್ರೆಗಳಿಗೆ ಪ್ರವೇಶ ಇಲ್ಲ ಅಂತ ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆಗಳು ನಿರ್ಧಾರ ತಗೊಳ್ಳೋ ರೀತಿಯಲ್ಲಿ ಆಗ್ತಿದೆ. ರಾಜತಾಂತ್ರಿಕವಾಗಿ ಬಗೆಹರಿಸ್ಕೊಳ್ಳೋದಕ್ಕೆ ನೀವು ಓಪನ್ ಇಲ್ಲ ಅಂದರೆ ಅದೇ ರೀತಿಯಲ್ಲಿ ನಾವು ತಿರುಗೇಟು ಕೊಡ್ತೀವಿ ಅಂತ ಭಾರತದ ಮೆಸೇಜ್. ಇದು ಮೊದಲ ಹೆಜ್ಜೆ. ತ್ರಿಪುರಾದಲ್ಲಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಿಧಾನಕ್ಕೆ ಎಲ್ಲ ಆಸ್ಪತ್ರೆಗಳ ಬಾಗಿಲು ಕೂಡ ಅವ್ರಿಗೆ ಬಂದ್ ಆಗಿಬಿಟ್ರೆ ಏನಾಗ್ಬೋದು ಕಥೆ. ಇಲ್ಲಿ ಅವರ ದೇಶದ ನಿವಾಸಿಗಳಿದ್ದಾರೆ, ನಮ್ಮ ಜನರನ್ನು, ಅಲ್ಲಿ ನಮ್ಮ ಹಿಂದೂಗಳನ್ನು ರಕ್ಷಿಸಿ, ಅಲ್ಪಸಂಖ್ಯಾತರು ಯಾರೇ ಇರಲಿ ಅವರಿಗೆ ರಕ್ಷಣೆ ಕೊಡಿ ಅಂದರೆ ಕೇಳ್ತಾ ಇಲ್ಲ ಅವ್ರು. ನೋಡಿ ಬಾಂಗ್ಲಾದಲ್ಲಿ 3 ಹಿಂದೂ ದೇಗುಲಗಳ ಮೇಲೆ ಮೂಲಭೂತವಾದಿಗಳಿಂದ ದಾಳಿಯಾಗಿದೆ. ಶೇಖ್ ಹಸೀನಾ ಕೂಡ ಖಂಡಿಸಿದ್ದಾರೆ. ಏನು ನಡೀತಾ ಇದೆ ಅಲ್ಲಿ, ಒಬ್ಬ ಸನಾತನವಾದಿಯನ್ನು ಈ ರೀತಿ ನಡೆಸ್ಕೊಳ್ತಿದೆಯಲ್ಲ ಸರ್ಕಾರ, ಸರಿಯಲ್ಲ ಅಂತ ಖಂಡಿಸಿದ್ದಾರೆ. ಯಾರ ಮಾತು ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಈಗ ನಿಮ್ಮವ್ರಿಗಿಲ್ಲಿ ಹುಷಾರಿಲ್ಲದೆ ಜೀವಕ್ಕೆ ಕುತ್ತು ಬಂದರೂ ಡೋಂಟ್ ಕೇರ್ ಅನ್ನುವಂಥ ಮೆಸೇಜನ್ನು ಆಸ್ಪತ್ರೆಗಳೇ ಕೊಡೋಕೆ ಶುರು ಮಾಡಿರೋದು. ಅಂದರೆ ಅಂಥದ್ದೊಂದು ಮೆಸೇಜ್ ಸರ್ಕಾರದ ಕಡೆಯಿಂದ ಪಾಸ್ ಆಗಿರಬಹುದು. ಸ್ವಯಂ ಪ್ರೇರಿತವಾಗಿ ಆ ಆಸ್ಪತ್ರೆಗಳು ಕೂಡ ಹಿಂದೂಗಳ ಪರ ಕಾಳಜಿ ಅನ್ನುವಂತೆ ನಮ್ಮ ಆಸ್ಪತ್ರೆಗೆ ಬಾಂಗ್ಲಾ ಮೂಲದವರಾದರೆ ನಾವು ಪ್ರವೇಶ ಕೊಡಲ್ಲ ಅನ್ನುವಂಥ ತೀರ್ಮಾನವನ್ನು ತಗೊಂಡಿರೋದು. ಇನ್ನು RSS ಸರ್ಕಾರದ ಮೇಲೆ ಒತ್ತಡ ಹೇರ್ತಿದೆ, ಸರ್ಕಾರ ಕ್ರಮ ಕೈಗೊಳ್ತಿದೆ, ಆದರೆ ಇನ್ನೂ ಕಾಳಜಿ ವಹಿಸಬೇಕು ಹಿಂದೂಗಳ ರಕ್ಷಣೆ ನಿಟ್ಟಿನಲ್ಲಿ ಅಂತ RSS ದತ್ತಾತ್ರೇಯ ಹೊಸಬಾಳೆ ಅವರೆಲ್ಲ ಈಗ ಸರ್ಕಾರದ ಜೊತೆಗೆ ಮಾತುಕತೆಗೆ ನಿಂತಿದ್ದು. ಇದು ಹೀಗೆ ಮುಂದುವರಿತಾ ಇದ್ದರೆ ಭಾರತ ಬಾಂಗ್ಲಾಗೆ ಊಹಿಸಿಕೊಳ್ಳಲಾರದಂಥ ಹೊಡೆತವನ್ನು ಕೊಡಬೇಕಾಗತ್ತೆ. ರಾಜತಾಂತ್ರಿಕವಾಗಿ ಎರಡೂ ಕಡೆಯಿಂದ ಬಹಳ ಶಾಂತಿಯುತವಾಗಿ ಇದು ಬಗೆಹರಿಯಲಿ ಅಂತ ನಾವು ಬಯಸ್ತಿದ್ದೀವಿ, ಬಟ್ ಮಿತಿ ಮೀರ್ತಿದೆ. ಹಾಗಾಗಿ ಸಹನೆಯನ್ನು ಪರೀಕ್ಷಿಸ್ತಿದ್ದೀರಿ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿರೋದು RSS. ಸೊ ಇಲ್ಲಿ ಇಸ್ಕಾನ್ನಿಂದ ಹೋರಾಟ ನಡೀತಾ ಇದೆ, ಪ್ರತಿಭಟನೆ ನಡೀತಿದೆ ಭಾರತದಲ್ಲಿ ಬಾಂಗ್ಲಾದಲ್ಲಿ ನಡೆಸ್ಕೊಳ್ತಿರೋ ರೀತಿಯ ವಿರುದ್ಧ. ಮತ್ತೊಂದು ಕಡೆ ಭಾರತ ಸರ್ಕಾರವೂ ಕೂಡ
ಸರಿಯಾದಂಥ ಸಂದೇಶ ಕಳಿಸ್ಕೊಟ್ಟಿದ್ದು, ಬಗ್ಗದೇ ಇದ್ದರೆ ಮುಂದಿನ ಹೆಜ್ಜೆ ಇಡೋದಕ್ಕೆ ರೆಡಿ ಆಗಿದ್ದು, ಒಂದು ಸ್ಯಾಂಪಲ್ ಕೊಟ್ಟಿರೋದು, ಒಂದು ಟ್ರೇಲರನ್ನು ಬಿಟ್ಟಿರೋದು, ಆಸ್ಪತ್ರೆಗಳಿಗೆ ನೋ ಎಂಟ್ರಿ ಬಾಂಗ್ಲಾದವ್ರಿಗೆ ಅನ್ನುವ ಮೂಲಕ. ಕಾದು ನೋಡಬೇಕು ಈಗಲಾದರೂ ಬಗ್ಗತ್ತಾ ಅಥವಾ ಪಾಕಿಸ್ತಾನದ ಅಥವಾ ಕೆನಡಾದ ಮೊಂಡತನ ನೋಡಿದ್ವಲ್ಲ, ಕೊನೆಗೆ ಅವರೇ ಮಂಡಿಯೂರಿ ಮೋದಿ ಅಮಿತ್ ಶಾ ವಿರುದ್ಧ ನಾವು ಮಾಡಿದ ಆರೋಪಕ್ಕೆ ಸಾಕ್ಷಿ ಇಲ್ಲ, ತಪ್ಪಾಯಿತು ಅಂತ ಕೇಳ್ಕೊಳಂಗಾಯ್ತು, ಅವರೇ ಮಂಡಿಯೂರ್ಬೇಕಾಯ್ತು. ಈಗ ಟ್ರಂಪ್ ಕೂಡ ಮೋದಿ ಕೈಗೆ ಬಲ ತುಂಬುತ್ತಿದ್ದಾರೆ. ಈ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯದ ವಿಚಾರದಲ್ಲಿ ದೀಪಾವಳಿ ವಿಶ್ ಮಾಡಿದಾಗಲೇ ಧ್ವನಿ ಎತ್ತಿದ್ರು. ಸೊ ಸಹಜವಾಗಿ ಅಲ್ಲಿಂದನೂ ಬಲ ಸಿಕ್ಕೋದ್ರಿಂದ ಬಾಂಗ್ಲಾ ಬಗ್ಗಲೇಬೇಕಾಗತ್ತೆ. ಮುಂದಾಗೋ ಪರಿಣಾಮಗಳನ್ನು ಯೋಚನೆ ಮಾಡಿ ಮೊದಲೇ ನಿರ್ಧಾರ ತಗೊಂಡ್ರೆ ಒಳ್ಳೆಯದು ಅನ್ನೋದನ್ನು ನೆನಪಿಸ್ತಿದೆ ಭಾರತ. ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.